ಸರು ಅಯ್ಯೋ ಯಾಕೆ ಮಾವನಿ ನೀನು ಮಾಡಕ್ ಹೋದೆ ಸುಸ್ತಾಗ್ತಾ ಇದೆಯಾ ಇರು ಹೊಸಿ ಕುಡಿಯೋಕೆ ಏನಾರು ತರ್ತೀನಿ ಏನಣ್ಣ ನೀವು ನಾವು ಬಾಗ್ಲು ಹೊಡೆಯೋದು ಒಂದು ಸ್ವಲ್ಪ ಲೇಟ್ ಆಗಿದ್ದಿದ್ರು ನಿಮ್ಮ ಪ್ರಾಣನೇ ಹೊಂಟೋಯ್ತಿತ್ತಲ್ಲಣ್ಣ. ಹೋಗ್ಬಿಡ್ಬೇಕಾಗಿತ್ಲ ಯಾಕ್ಲ ತಡೆದೆ ನನ್ನನ್ನು. ಸುಮ್ಕಿರಿ ಅಣ್ಣ ನೀವು. ಅದು ಸರಿ ಅಣ್ಣ, ಆ ಲೆಟ್ರ್ನಾಗ ಏನು ಬರ್ದಿದ್ರಿ? ಒಂದೇ ಒಂದು ಕಪ್ ಚುಕ್ಕಿ ಇಲ್ಲ, ಜನಗಳಿಗೋಸ್ಕರನೇ ಬದುಕ್ತೀನಿ ಅಂತ. ಯಾರು ಇಲ್ವಾ? ಇಲ್ಲ ಅಣ್ಣ, ಎಲ್ರೂ ಹೊರಗೆ ಕಳಿಸಿದ್ದೀನಿ. ಈಗ ಹೇಳಿ. ಅವೆಲ್ಲ ಗಿಮಿಕ್ಕು ಕಣ್ಲ. ಜನಗಳು ನಮ್ಮನ್ನ ತಪ್ಪು ತಿಳ್ಕೊಬಾರ್ದು ಅಂತ. ತಪ್ಪು ತಿಳ್ಕೊಂಬಿಟ್ರೆ ನಮ್ಗೆ ಓಟ್ ಯಾರು ಹಾಕ್ತಾರೆ ಹೇಳೋ? ಅಯ್ಯೋ ಕರ್ಮ ಕರ್ಮ ಅಣ್ಣ, ನೀನೇ ಸತ್ತೋದ್ಮೇಗೆ ಓಟ್ ಹೆಂಗೆ ಹಾಕ್ತಾರೆ ಹೇಳು? ಬೈ ಎಲೆಕ್ಷನಾಗೆ ನಿನ್ನ ಸಾವಿನ ಸಿಂಪತಿನ ಬೇರೆ ಯಾರಾದರೂ ಗೆಲ್ತಾರಷ್ಟೇ. ಹೌದಲ್ವಾ? ಇನ್ನೇನು ಮತ್ತೆ, ಈ ಸಾಯ್ತೀನಿ ಅನ್ನೋದನ್ನ ಬಿಟ್ಟು ಇರೋದಿದ್ದಂಗೆ ಆ ಚಿತ್ತಗ್ನಿ ಬಾಯಿಗೆ ಫೋನ್ ಮಾಡಿ ಹೇಳಿ. ಅವ್ರು ನಮ್ಮ ಮಾತೆಲ್ಲ ಕೇಳ್ತಾರೆ. 99 ವರ್ಷ ಎಲೆಕ್ಷನಲ್ಲಿ ಸೋತ್ರು 5 ವರ್ಷ ಆದಮೇಲೆ ಗೆಲ್ತೀನಿ ಅಂತ ಅಂದ್ಕೊಳ್ಳೋನೆ ನಿಜವಾದ ರಾಜಕಾರಣಿ ಅಂತ ನೀನೇ ಹೇಳಿಲ್ವೇ? ನೀವು ಫೋನ್ ಮಾಡಿ ಅಣ್ಣ, ನೋಡೋಣ. ಹಂಗಂತೀಯ? ಅಕಸ್ಮಾತ್ ಚಿತ್ತಾಗ್ನಿ ಬಾಯಿ ಒಳ್ಳೆ ಮೂಡಲ್ಲಿದ್ದು ನಿಮಗೆ ಕ್ಷಮಿಸ್ಬಿಟ್ರೆ ಎಲ್ಲ ಸರಿ ಹೋಯ್ತು ಅಂತ ಅರ್ಥ. ಅಕಸ್ಮಾತ್ ಅವರು ಕ್ಷಮಿಸ್ಲಿಲ್ಲ ಅಂದ್ರೆ? ಕ್ಷಮಿಸ್ಲಿಲ್ಲ ಅಂದ್ರೆ ಹೇಗಿದ್ರು ನೀವು ಸಾಯಕ್ಕೆ ರೆಡಿ ಇದ್ರಲ್ಲ, ಅದನ್ನೇ ಯೋಚನೆ ಮಾಡಿದ್ರೆ ಆಯ್ತು. ಮೊದ್ಲೊಂದ್ಸಲಿ ಫೋನ್ ಟ್ರೈ ಮಾಡೋಣ. ಸರಿ, ಫೋನ್ ಕೊಡ್ಲಾ? ಹಲೋ, ನಾನು ಬಕೆಟ್ ಬಸಪ್ಪ ಮಾತಾಡ್ತಾ ಇರೋದು. ಅಮ್ಮ ಅವ್ರು ಇದ್ದಾರಾ? ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನಾಳೆ ಕಾಲ್ ಮಾಡಿ. ಅಣ್ಣ ಅಣ್ಣ ಅಣ್ಣ, ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಅಮ್ಮ ಅವ್ರ ಹತ್ರ ಹೊಸಿ ಅರ್ಜೆಂಟಾಗಿ ಮಾತಾಡ್ಬೇಕಾಗಿತ್ತು. ಫೋನ್ ಕೊಡ್ತೀರಾ? ಅದೇನೇ ಇದ್ರು ನಾಳೆ ಬಂದು ಮಾತಾಡಿ. ತುಂಬಾ ಇಂಪಾರ್ಟೆಂಟ್ ಇದ್ರೆ ಅಮ್ಮ ಹೇಳಕ್ ಮುಂಚೆನೆ ಬಂದು ಕಾಯ್ತಾ ಇರ್ರಿ. ಆಯ್ತಣ್ಣ ಆಯ್ತಣ್ಣ. ಏನಂತಣ? ಅವ್ರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ಹೊಸಿ ಪೋಸ್ಟ್ಪೋನ್ ಮಾಡ್ಕೋಬೇಕು ಅನ್ಕೊಂಡೆ ತಂಗ್ಳ. ನಾನೇ ಆತ್ಮಹತ್ಯೆ ಮಾಡ್ಕೊಳ್ತೀನೋ ಅಥವಾ ಆ ಚಿತ್ತಗ್ನಿ ಬಾಯ್ ಅತಿಥಿ ಆಗ್ತೀನೋ ಯಾರಿಗ್ ಗೊತ್ತಲ್ಲ. ಹೆಂಗು ನಿಮ್ಮಲ್ಲಿಟ್ಟಿರೋ ಪ್ರೀತಿ ನೋಡೋಣ ಗೊತ್ತಾಗುತ್ತೆ. ನೀನು ಇಷ್ಟು ದಿನ ನಿಮ್ಮ ಮನೆಯವ್ರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ಏರಿಯಾ ಜನಗಳಿಗೆ ಅಂತಾನೆ ನೀನು ಜೀವನ ಕಳೆದಿದ್ಯಾ. ನಿನಗೋಸ್ಕರ ನಿಮ್ಮದೇ ಆದ ಒಂದು ಜೀವನ ಕಟ್ಕೊಬೇಕು ಅಂತ ನಿನಗೆ ಯಾವತ್ತೂ ಅನಿಸಿಲ್ವಾ? ನಿನ್ನ ಕನಸಿನ ಜೀವನ ಹೇಗಿರಬೇಕು? ಈ ಪ್ರಪಂಚದಲ್ಲಿ ನನಗೆ ತುಂಬ ಖುಷಿ ಕೊಡೋ ಅಂಥದ್ದೇನಾದರೂ ಇದ್ದರೆ ಅದು ನನ್ನ ಪ್ರೀತಿಸಿದವ್ರ ಮುಖದಲ್ಲಿರೋ ಅಂಥ ನಗು. ಹಾಗಾಗಿ ನಾನು ಪ್ರೀತಿಸೋರ್ಗೋಸ್ಕರ ಏನೇ ಮಾಡಿದ್ರು ಅದು ಅವ್ರಿಗೋಸ್ಕರ ಮಾಡೋದಲ್ಲ, ಅವ್ರ ನಗುಲಿ ನನ್ನ ಖುಷಿ ಕಂಡ್ಕೊಳ್ಳೋದಕ್ಕೆ. ಇನ್ನು ನನ್ನ ಕನಸಿನ ಜೀವನ ಅಂದರೆ ದೊಡ್ಡ ಅರಮನೇಲಿ ಒಬ್ಬಳೇ ಇರೋದಲ್ಲ, ಸಣ್ಣ ಗುಡಿಸ್ಲಾದ್ರೂ ಸರಿ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರ ಜೊತೆ ಇರೋದು. ವಾವ್ ಸತ್ಯ, ಪ್ರೀತಿನೇ ಅದ್ಯಾವರು ತಂದ ಆಸ್ತಿ ನಮ್ಮ ಬಾಳಿಗೆ ಅಂತ ನೀನು ಹೇಳ್ತಾ ಇದ್ದೆ. ಅಂದಿದ್ದು ದೊಡ್ಡವರು, ಆದರೆ ಅವ್ರು ಅಂದಾಗಿರೋ ಆಸೆ ಪಡ್ತಾ ಇರೋ ನಾನು. ಅಕ್ಕಮಣ್, ಈಗ ನಾನು ಪ್ರಶ್ನೆ ಕೇಳಬೇಕು. ಕೇಳಪ್ಪ. ಹಾ, ನೀವು ಈ ಥರ ಗಂಭೀರಿಯಾಗಿ ಸಾರಿ ಅಲ್ಲ, ನೀವು ಯಾವಾಗಲೂ ಈ ಥರ ರಫ್ ಆ್ಯಂಡ್ ಟಫ್ ಆಗಿ ಇರ್ತೀರಲ್ಲ, ನಿಮ್ಗೆ ಯಾವತ್ತು ಯಾವುದಾದ್ರೂ ಹುಡುಗಿನ ನೋಡಿ ನಾನು ಆ ರೀತಿ ಇರಬೇಕಿತ್ತು, ಈ ರೀತಿ ಇರಬೇಕಿತ್ತು ಅಂತ ಅನಿಸಿಲ್ವಾ? ಇಲ್ಲ, ಈ ಜಗತ್ತಲ್ಲಿ ಒಬ್ರು ಹಾಗೆ ಇನ್ನೊಬ್ರು ಇರಬೇಕು ಅಂತ ರೂಲ್ಸ್ ಏನಿಲ್ವಲ್ಲ. ನಮ್ಮಪ್ಪ ಇಷ್ಟಪಟ್ಟ ಹಾಗೆ ನಾನಿರಬೇಕು ಅನ್ನೋದು ನನ್ನ ಆಸೆ. ಅವ್ರು ನನ್ನನ್ನು ಹೀಗೆ ಬೆಳೆಸಿದ್ದಾರೆ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ. ಅವ್ರು ನನ್ನ ಕೈಗೆ ಸ್ಪ್ಯಾನರ್ ಮಾತ್ರ ಕೊಟ್ಟಿಲ್ಲ, ಅದ್ರ ಜೊತೆಗೆ ಜವಾಬ್ದಾರಿನೂ ಕೊಟ್ಟಿದ್ದಾರೆ. ಅದನ್ನು ನಿಭಾಯಿಸೋಕೆ ನಾನು ಹೀಗೆ ಇರಬೇಕು, ಹೀಗೆ ಇರ್ತೀನಿ. ನನ್ನ ಜವಾಬ್ದಾರಿ ನಾನು ನಿಭಾಯಿಸೋವರೆಗೂ ನಾನು ಹೀಗಿರಬಾರ್ದಿತ್ತು ಅನ್ನೋಂಥ ಸಣ್ಣ ಯೋಚನೆನೂ ನನಗೆ ಬರಲ್ಲ. ಲೇ ಅಮ್ಮಟೆ, ಅಷ್ಟು ಗಲಾಟೆ ಮಾಡ್ತಿದ್ದಲ್ಲ, ಕೇಳು ನಿಂದೇನು ಪ್ರಶ್ನೆ? ಸತ್ಯ, ನಿಂಗೆ
ನಿಂಗೆ ಯಾರ ಮೇಲಾದ್ರೂ ಲವ್ ಆಗಿದ್ಯಾ? ಲವ್ ನೀನ್ ವಯಸ್ಸಿಗೆ ತಕ್ಕಂಗೆ ಮಾತಾಡೋ. ಅವಾಗಿಂದ ನೋಡ್ತಾನೆ ಇದ್ದೀನಿ, ಹುಡುಗಿ ಅಂತೆ ಲವ್ ಅಂತೆ. ಅದೆಲ್ಲ ನಿನ್ಗೆ ಯಾಕೆ? ಇದು ಆಟ. ನಾನ್ ಪ್ರಶ್ನೆ ಕೇಳ್ತೀನಿ, ಸತ್ಯವಾದ ಉತ್ತರ ಕೊಡ್ತಲ್ಲ ಅಷ್ಟೇ. ನೀನ್ ಅಡ್ಬಾಯ್ ಹಾಕ್ಬೇಡ, ಸೈಡ್ ಹೋಗು. ಸತ್ಯ, ನೀನ್ ಹೇಳು, ನಿಂಗೆ ಯಾರ ಮೇಲಾದ್ರೂ ಲವ್ ಆಗಿದ್ಯಾ? ಹೇಳು ಸತ್ಯ. ಅದು ನನಗೆ ಸತ್ಯ, ಏಯ್ ಯಾಕೋ ಹಾಕಿಕೊಂಡೆ? ಸತ್ಯ 12 ಗಂಟೆಗೆ 5 ನಿಮಿಷ ಇದೆ, ನಾವಿಲ್ಲಿ ಆಟ ಆಡ್ತಾ ಕೂತಿದ್ದೀವಿ. ಗೂಗ್ಲಿ ಬರ್ಡೇ ಮಾಡೋದು ಬೇಡವಾ? ಓಹೋ ಹೌದಲ್ವಾ? ಪರವಾಗಿಲ್ಲ ಸತ್ಯ, ನೀನು ಫಸ್ಟ್ ಉತ್ತರ ಹೇಳು. ನನ್ನ ಬರ್ಡೇ ಏನು ಲೇಟಾಗಿ ಮಾಡಿದ್ರು ನಡೆಯುತ್ತೆ. ಹೌದು ಸತ್ಯ, ನಿನಗೆ ಯಾರ ಮೇಲಾದ್ರೂ ಲವ್ ಇದ್ರೆ ಹೇಳ್ಬಿಡು. ಲೇ ಲೂಸ್ಗಳ, ಸತ್ಯ ಅವಾಗ್ಲೇ ಹೇಳಿಲ್ವಾ ಅವಳಿಗೆ ಜವಾಬ್ದಾರಿನೇ ಮುಖ್ಯ ಅಂತ? ಅದನ್ನ ಬಿಟ್ರೆ ಅವಳು ಮನ್ಸಲ್ಲಿ ಬೇರೆ ಏನಿರಕ್ ಸಾಧ್ಯ? ಗೊತ್ತಿದ್ದು ಇದನ್ನೆಲ್ಲ ಕೇಳ್ತಿರಲ್ಲ, ತಲೆ ಇಲ್ವಾ? ಸತ್ಯ, ಮಾತಾಡ್ಕೊಂಡಿದ್ರೆ ಟೈಮ್ ವೇಸ್ಟು. ನಡಿ, ನಾವು ರೆಡಿ ಮಾಡೋಣ. ಮತ್ತೆ ಅಮೂಲ್ ಬೇಬಿ ಮಾತ್ರ ಬರ್ತಾನೆ ಅನ್ಕೊಂಡ್ರೆ ಆ ಕಾಮಿಡಿ ಪೀಸ್ ಜೊತೆಲಿ ಬಂದಿದ್ದಾನಲ್ಲೋ, ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗಲ್ವಾ? ಏನು ಮಾಡೋಕ್ಕಾಗಲ್ಲ, ಗಣಪ ಬಂದರೆ ಜೊತೆಲಿ ಬಂದೇ ಬರುತ್ತೆ. ಮತ್ತೆ ಏನು ಮಾಡೋದೀಗ? ನಮ್ಮ ಪ್ಲ್ಯಾನ್ನ ಸ್ವಲ್ಪ ಅಪ್ಡೇಟ್ ಮಾಡೋಣ. ಅಂದರೆ ನಾನು ಯಾಕೆ ಏನೇ ಜಾಸ್ತಿ ತಂದಿರೋದು? ಅದೇ ಅಂದ್ಕೊಂಡೆ, ಸತ್ಯ ಮತ್ತು ಅಮೂಲ್ ಬೇಬಿ ಕೊಡ್ಸೋಕ್ಕೆ ಇಷ್ಟೊಂದು ಎಣ್ಣೆ ಯಾಕೆ ಅಂತ. ಯಾಕಂದರೆ ಹೇಗೋ ಆ ಕಾಮಿಡಿ ಪೀಸ್ ಎಣ್ಣೆ ಅಂತ ಸಾಯ್ತಿದ್ದಾನೆ. ಒಂದು ಹೊತ್ತು ತುಂಬ ಎಣ್ಣೆ ಕುಡಿಸಿ ಎಲ್ಲಾದ್ರೂ ಲಾಕ್ ಮಾಡಿದ್ರೆ ಆಗ ಅಮೂಲ್ ಬೇಬಿ ಅನ್ಲಾಕ್ ಆಗ್ತಾನೆ. ಸೂಪರು. ಸತ್ಯ ಅಮೂಲ್ ಬೇಬಿ ಇಲ್ಲೇ ಇದ್ರೆ ಮನ್ಸು ಬಿಟ್ಟು ಮಾತ್ರ ಹೇಗಾಗುತ್ತೆ? ಕುಂಗು ಮತ್ತು ಕಾಕ್ರೋಚನು ಇಲ್ಲೇ ಇದ್ದಾರಲ್ಲ. ಅದಕ್ಕೂ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀನಿ. ನೀನು ಎಣ್ಣೆ ಮಿಕ್ಸ್ ಮಾಡಿ ಕುದಿಸೋ ಕೆಲಸ ಕರೆಕ್ಟಾಗಿ ಮಾಡು, ಬಾಕಿ ಕೆಲಸ ಎಲ್ಲ ನಾನು ನೋಡ್ಕೊತೀನಿ. ಆದರೆ ಹುಷಾರು, ಈ ಸಿನಿಮಾದಲ್ಲಿ ತೋರಿಸೋ ಥರ ಯಾರಿಗೋ ಕೊಡೋ ಗ್ಲಾಸ್ನ ಹೋಗಿ ಇನ್ಯಾರಿಗೋ ಕೊಟ್ಟು ಎಡವಟ್ ಮಾಡಬೇಡ. ಸತ್ಯಂಗೆ ಅಮೂಲ್ ಬೇಬಿಗೆ ಲೈಟಾಗಿ ಮಿಕ್ಸ್ ಮಾಡು, ಬಟ್ ಆ ಕಾಮಿಡಿ ಪೀಸ್ಗೆ ಸ್ಟ್ರಾಂಗ್ ಆಗಿ ಮಿಕ್ಸ್ ಮಾಡು. ಡೋಂಟ್ ವರಿ ಮಗ, ಕರೆಕ್ಟಾಗಿ ಮಿಕ್ಸ್ ಮಾಡಿ ಅವ್ರವ್ರಿಗೆ ಕುಡಿಸ್ತೀನಿ. ಆದರೆ ಕುಂಗ್ರು ಮತ್ತು ಕಾಕ್ರೋಚು ನಮ್ಮ ಪ್ಲ್ಯಾನ್ಗೆ ಅಡ್ಗಾಲಾಕಿ ನಿಂತಿದ್ದಾರೆ. ಹೌದು, ಇವರಿಂದ ನಮ್ಮ ಪ್ಲಾನ್ ಫ್ಲಾಪ್ ಆದರೆ ಹಾಗೇನದು ಆದರೆ ಅಡ್ಗಾಲ್ ಹಾಕಿರೋ ಕಣ್ಣ ಕಟ್ಟಾಕ್ಬೇಕಾಗುತ್ತೆ. ಅಂತ ಟೈಮ್ ಬಂದರೆ ಅದನ್ನು ಮಾಡೋಣ. ಹರಸಿ ಆರತಿ